ಬಂದ್ರು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. 33ನೇ ಶ್ಲೋಕ ಆಗಬೇಕು. 11ನೇ ಅಧ್ಯಾಯ 33ನೇ ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನೋಡಿ, ಕೃಷ್ಣ ಎಲ್ಲವನ್ನು ಹೇಳ್ತಾ ಬಂದ. ಯಾಕೆ ನಿನ್ನ ಈ ಒಂದು ಕ್ರಿಯೆಗಳು ಅರ್ಥ ಆಗ್ತಾ ಇಲ್ಲ ನನಗೆ ಪರಮಾತ್ಮ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾ ಬಂದ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ. ಎಲ್ಲ ಲೋಕವನ್ನ ಅರ್ಥಾತ್ ಈ ಒಂದು ರಣರಂಗದಲ್ಲಿ ಇರುವಂತಹ ಜನರನ್ನ, ದುಷ್ಟ ಜನರನ್ನ ಸಂಹಾರ ಮಾಡ್ಲಿಕ್ಕೆ ನಾನು ಪ್ರವೃತ್ತನಾಗಿದ್ದೇನೆ ಅಂತ ಹೇಳ್ದ. ಆದ್ದರಿಂದ ಈಗ ಮತ್ತೆ ಹೇಳ್ತಾ ಇದ್ದೇನೆ, ಪರಮಾತ್ಮನೇನೆ, ನೀ ಏನೂ ತಲೆ ಕೆಡಿಸ್ಕೊಳ್ಬೇಡ. ನೀನು ಬರೀ ನಿಮಿತ್ತ ಮಾತ್ರ. ನಿನ್ನೊಳಗೆ ಇದ್ದು ಸಂಹಾರ ಮಾಡುವವನು ನಾನೇ. ಅವರು ಹಿಂದೇನೆ ಹತರಾಗಿ ಹೋಗಿದ್ದಾರೆ. ನಿಹತಾಹ ಪೂರ್ವಮೇವ, ಅರ್ಥಾತ್ ಅವರ ಹಣೆಯಲ್ಲಿ ಇಂತಹ ಹೊತ್ತಿಗೆ ಇಂತಹ ಕ್ಷಣಕ್ಕೆ ಅವರ ಉಸಿರು ನಿಲ್ಲಬೇಕು ಅಂತ ನಾನು ಬರೆದ ಆಗಿದೆ. ನೀನು ಬಾಣ ಬಿಡು ಅಷ್ಟೇ. ಆದ್ರಿಂದ ಎದ್ದೇಳು ನೀನು. ನಾನು ಇಂತಹ ಜನರನ್ನ ಸಂಹಾರ ಮಾಡಿ ಪ್ರವೃತ್ತನಾಗಿದ್ದೀನಿ. ಲಭಸ್ವ ಯಶಃ, ಎದ್ದು ನಿಲ್ಲು, ಎದ್ದು ನಿಲ್ಲು, ಯಶವನ್ನ ಪಡಿ, ಕೀರ್ತಿಯನ್ನ ಪಡೆದುಕೋ, ಶತ್ರುಗಳನ್ನ ಗೆಲ್ಲು, ಈ ಸಮೃದ್ಧವಾದ ರಾಜ್ಯದ ಸುಖವನ್ನ ಅನುಭವಿಸು. ಈ ಮುಂದೆ ಇರುವಂತಹ ಎಲ್ಲ ಜನರೂ ಕೂಡ ಮುಂಚೆನೆ ಸತ್ತು ಹೋಗಿದ್ದಾರೆ. ಮತ್ತೆ ಮತ್ತೆ ಸತ್ತು ಹೋದವರನ್ನೇ ಹೇಗೆ ಸಾಯಿಸೋದು? ಹಾಗಲ್ಲ. ಅರ್ಥಾತ್ ಅವರ ಹಣೆಯಲ್ಲಿ ಇಂತಿಂತಹ ಸಮಯದಲ್ಲೂ ಸಾಯಬೇಕು ಅಂತ ಬರೋದಾಗಿದೆ, ನಿಶ್ಚಿತವಾಗಿದೆ. ನೀನು ಬರೀ ನಿಮಿತ್ತ ಮಾತ್ರ. ಹೇ ಸವ್ಯಸಾಚಿನ್, ಎದ್ದೇಳು ನೀನು ಅಂತ. ನೋಡಿ, ಸವ್ಯಸಾಚಿನ್ ಅಂದ್ರೆ ಅರ್ಥ ಏನು ಗೊತ್ತಾ? ಈಗೆಲ್ಲ ಕ್ರಿಕೆಟ್ ಅಲ್ಲಿ ಇವನು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು, ಇವನು ಸ್ಪಿನ್ನರು, ಇವನು ಓಡಿ ಬಂದು ಹಾಕ್ತಾನೆ ಹಾ ಅಂತ, ಇವನು ರೈಟ್ ಇಂದ ಹಾಕ್ತಾನೆ, ಇವನು ಲೆಫ್ಟ್ ಇಂದ ಹಾಕ್ತಾನೆ ಅಂತ ಹೇಳ್ತಾರೆ. ಹಾಗಲ್ಲ. ಸವ್ಯಸಾಚಿ ಅಂದ್ರೆ ಬರೀ ಬಲಗೈಯಿಂದ ಬಾಣವನ್ನ ಎಳೆದು ಬಿಡುವಂಥದ್ದಲ್ಲ, ಎಡಗೈಯಿಂದನೂ ಬಿಡುವಂಥದ್ದು. ಎಡಬಲ ಎರಡೂ ತೋಳುಗಳಿಂದ ಬಿಡುವಂತಹ ಬಾಣಗಳನ್ನ ಯಾವ ಒಬ್ಬ ವ್ಯಕ್ತಿ ಬಿಡ್ತಾನೋ, ಎಡಬಲ ಎರಡೂ ತೋಳುಗಳಿಂದ, ಅವನು ಸವ್ಯಸಾಚಿ ಅಂತ ಅರ್ಥ. ಹೇ ಸವ್ಯಸಾಚಿನ್, ಹಾಗಾದ್ರೆ ಅರ್ಜುನ ಸವ್ಯಸಾಚಿ. ಅದಕ್ಕೆ ಅಷ್ಟು ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಅರ್ಜುನ. ಹೇ ಸವ್ಯಸಾಚಿನ್, ನಿಮಿತ್ತ ಮಾತ್ರಂ ಭವ, ನೀ ಬರೀ ನಿಮಿತ್ತನಾಗು ಸಾಕು. ಎದ್ದು ನಿಲ್ಲು, ಬಾಣವನ್ನು ಹೂಡು, ಆ ಒಂದು ಜಾಬಂಧನವನ್ನ ಮಾಡು. ಜಾ ಅಂದ್ರೆ ಅದಕ್ಕೆ ಕಟ್ಟುವಂತ, ಧನುಸ್ಸಿಗೆ ಕಟ್ಟುವಂತ ಹಗ್ಗ. ಅದಕ್ಕೆ ಬಾಣವನ್ನು ಹೂಡು, ಎಳಿ ಬಿಡು. ಆ ಗುರಿ ನಾನು ಹೋಗಿ ಅವರ ಎದೆಗೆ ಮುಟ್ಟಿಸ್ತೇನೆ, ತಲೆ ಕೆಡಿಸ್ಕೊಳ್ಬೇಡ.
ಈ ನಿಮಿತ್ತ ಮಾತ್ರ, ನಿನ್ನೊಳಗಿದ್ದು ನಾನೇ ಸಂಹಾರ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ವಿಚಾರ ಮಾಡಿ, ಇಡೀ ಜಗತ್ತಿನಲ್ಲಿ ಏನೇ ಎಲ್ಲವೂ ಎಲ್ಲವೂ ಅವೆಲ್ಲ ನಿಮಿತ್ತ ಮಾತ್ರ ಅಷ್ಟೆ. ಪರಮಾತ್ಮ ಎಲ್ಲದರಲ್ಲಿಯೂ ಎಲ್ಲರ ಹಣೆಯಲ್ಲಿಯೂ ಅವರು ಇಷ್ಟಿಷ್ಟು ಸುಖವನ್ನೇ ಅನುಭವಿಸಬೇಕು ಅಂತ ಬರೆದಿಟ್ಟಾಗಿದೆ. ಅವನು ಎಷ್ಟೇ ಶ್ರೀಮಂತನಿರಲಿ, ಅವನು ಎಷ್ಟೇ ಬಡವನಿರಲಿ, ಅವನಿಗೆ ಇಷ್ಟೇ ಸುಖ ಅಂತ ಬರೋದಾಗಿದೆ. ತುಂಬಾ ಶ್ರೀಮಂತನಿದ್ದಾನೆ, ತುಂಬಾ ಸುಖ ಇದೆ. ಆಹಾ, ಎಷ್ಟೋ ಶ್ರೀಮಂತರಿರೋರು ಬೆಡ್ ರಿಡನ್ ಆಗಿದ್ದಿದೆ, ಏನೂ ತಿನ್ನೋ ಹಾಗಿಲ್ಲ, ಮೈ ಬರ್ತಾ ಇದೆ, ಏನ್ ತಿಂದ್ರು ಒಂದು ತುತ್ತು ತಿಂದ್ರು ಡಾಕ್ಟರ್ನ ಕೇಳಿ ತಿನ್ಬೇಕು, ನೀರು ಚೇಂಜ್ ಆಗೋ ಹಾಗಿಲ್ಲ. ಏನು ಮಾಡ್ತೀರಿ? ಅಂತಹ ಒಂದು ಶ್ರೀಮಂತಿಕೆ ತಗೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ತೀರಿ? ಎಂತಹ ಐಷಾರಾಮಿ ಗಾದಿ ಮೇಲೆ ಮಲ್ಕೊಂಡಿರ್ತಾನೆ, ನಿದ್ದೆ ಹತ್ತಿರೋದಿಲ್ಲ, ಮಾತ್ರೆ ತಗೊಂಡು ಮಲ್ಕೊಳ್ತಾ ಇರ್ತಾನೆ. ಬಡವ ಕೆಲಸ ಮಾಡಿ ಬಂದು ಮನೆಯಲ್ಲಿ ಇರುವಂತಹ ಹೆಂಡತಿ ಮಗಳೋ ಯಾರೋ ಮಾಡಿರುವಂತಹ ಅಡಿಗೆಯನ್ನು ತಿಂದು ಅದ್ಭುತವಾಗಿ ಮನಸ್ಫೂರ್ತಿಯಾಗಿ ನಿದ್ದೆ ಮಾಡ್ತಾನೆ ನೆಲದ ಮೇಲೆ ಮಲಗಿಕೊಂಡು. ಈ ಸುಖ ದುಃಖಗಳಿಗೆ ಎಲ್ಲವೂ ಪರಮಾತ್ಮನೇ ನಿಶ್ಚಯ ಮಾಡಿ ಇಟ್ಟಿದ್ದಾನೆ, ಅವೆಲ್ಲ ನಿಮಿತ್ತ ಮಾತ್ರವಷ್ಟೆ. ಪರಮಾತ್ಮನೇ ನಮ್ಮಲ್ಲಿ ಇದ್ದುಕೊಂಡು ಸುಖವನ್ನ ಅನುಭವಿಸುವುದು, ನಮಗೆ ಸುಖವನ್ನು ಕೊಡುವುದು. ಎಷ್ಟು ಅದ್ಭುತ ವಾಕ್ಯ! ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಥ ಬರ್ಕೊಳ್ಳಿ. ತಸ್ಮಾತ್ ತಸ್ಮಾತ್ ನಾನೇ ಜನರನ್ನು ಸಂಹರಿಸಲು ಪ್ರವೃತ್ತನಾದ್ದರಿಂದ, ನಾನೇ ಜನರನ್ನು ಸಂಹರಿಸಲು ಪ್ರವೃತ್ತನಾದ್ದರಿಂದ ನಾನೇ ಜನರನ್ನು ಸಂಹರಿಸಲು ಪ್ರವೃತ್ತನಾದ್ದರಿಂದ ಯಶೋ ಲಭಸ್ವ, ಯಶಸ್ಸನ್ನು ಪಡೆದುಕೋ. ಯಶೋ ಲಭಸ್ವ, ಯಶಸ್ಸನ್ನು ಪಡೆದುಕೋ. ತ್ವಂ ಉತ್ತಿಷ್ಠ, ಯುದ್ಧಕ್ಕೆ ಸನ್ನದ್ಧನಾಗು. ತ್ವಂ ತ್ವಮುತ್ತಿಷ್ಠ, ತ್ವಮುತ್ತಿಷ್ಠ, ನೀನು ಯುದ್ಧಕ್ಕೆ ಸನ್ನದ್ಧನಾಗು. ಶತ್ರುನ್ ಜಿತ್ವಾ, ಶತ್ರುಗಳನ್ನು ಗೆದ್ದು. ಶತ್ರುನ್ ಜಿತ್ವಾ, ಶತ್ರುನ್ ಜಿತ್ವಾ, ಶತ್ರುಗಳನ್ನು ಗೆದ್ದು. ಸಮೃದ್ಧಂ ರಾಜ್ಯಂ, ಸಮೃದ್ಧಂ ರಾಜ್ಯಂ, ಸಮೃದ್ಧವಾದ ರಾಜ್ಯವನ್ನು, ಸಮೃದ್ಧವಾದ ರಾಜ್ಯವನ್ನು. ಭುಂಕ್ಷ್ವ, ಅನುಭವಿಸು. ಭುಂಕ್ಷ್ವ, ಅನುಭವಿಸು. ಮಯೈವ, ನನ್ನಿಂದಲೇ. ಮಯೈವ, ನನ್ನಿಂದಲೇ. ಏತಾಹ, ಏತೆ, ಕ್ಷಮಿಸಿ, ಏತೆ, ಈ ಎಲ್ಲ ರಾಜಾದಿರಾಜರು. ಏತೆ, ಈ ಎಲ್ಲ ಜನರು ಅಂತ ಬರ್ಕೊಳ್ಳಿ.
ಈ ಎಲ್ಲ ಜನರು ಪೂರ್ವಮೇವ ಮೊದಲೇನೆ ಪೂರ್ವಮೇವ ಮೊದಲೇನೆ ನಿಹತಾಹ ಸತ್ತಿರುವರು ನಿಶೇಷೇಣ ಹತಾಹ ನಿಹತಾಹ ಸತ್ತಿರುವರು ಹೇ ಸವ್ಯಸಾಚಿನ್ ಹೇ ಸವ್ಯಸಾಚಿನ್ ಇಲ್ಲಿಂದ ಬಂದಿರಬೇಕು ಅಂತ ಅನ್ಸುತ್ತೆ. ಸಚಿನ್ ಎನ್ನುವಂತಹ ಶಬ್ದ ಸಾಚಿನ್ ಹೋಗಿ ಸಚಿನ್ ಆಗಿದೆ ಅಷ್ಟೆ. ಹೇ ಸವ್ಯಸಾಚಿನ್, ಎಡಬಲ ಕೈಗಳಿಂದ ಬಾಣವನ್ನ ಪ್ರಯೋಗಿಸುವವನೇ, ಎಡಬಲ ಕೈಗಳಿಂದ ಬಾಣವನ್ನು ಪ್ರಯೋಗಿಸುವವನೇ, ನಿಮಿತ್ತ ಮಾತ್ರಂ ಭವ, ನಿಮಿತ್ತ ಮಾತ್ರಂ ಭವ, ನೀನು ಕೇವಲ ನಿಮಿತ್ತನಾಗು. ನೀನು ಕೇವಲ ನಿಮಿತ್ತನಾಗು. ನಿನ್ನೊಳಗಿದ್ದು ನಾನೇ ಸಂಹರಿಸುವೆನು. ಅರ್ಥಾತ್ ನಿಮಿತ್ತ ಅಂದ್ರೆ ಏನು? ನಿನ್ನೊಳಗಿದ್ದು ನಾನೇ ಸಂಹರಿಸುವೆನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದು ನಿಹತಾಹ ಅದಕ್ಕೆ ಮುಂಚೆ ಏನ್ ಹೇಳಿದ್ರಿ? ಏತೈ ಆದ್ಮೇಲೆ ಎಲ್ಲ ಜನರು, ಹಾ, ಅದಾದ್ಮೇಲೆ ಪೂರ್ವಮೇವ ಪೂರ್ವಮೇವ ಅದೆಲ್ಲಿ? ಇದು ಕರೆಕ್ಟ್. ಈಗ ಶ್ಲೋಕದಲ್ಲಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಇದೆ ಇದೆ, ಸಿಕ್ತು. ಹಾ, ಆಚಾರ್ಯ, ಇನ್ನೊಂದು ಪ್ರಶ್ನೆ ಸ್ವಲ್ಪ ವಿಚಿತ್ರವಾದ್ದು. ಈಗ ನಾನೇ ಎಲ್ಲಾರನ್ನು ಕೊಂದ್ಬಿಟ್ಟಿದ್ದೀನಿ, ನೀನ್ ನೋಡ್ತಾ ಇದ್ದಿ, ನೀನು ನಿಮಿತ್ತ ಮಾತ್ರ, ನೀನು ಅದ್ರದ್ದು ಕೊಲ್ಲೋದ್ರದ್ದು ಕ್ರೆಡಿಟ್ ತಗೋ, ನೀನು ಸುಖ ಪಡು, ಇದನ್ನ ಅವ್ನು ಹೇಳ್ತಿದ್ದಾನೆ. ಬಟ್ ಇದನ್ನೇನೆ ಸ್ವಲ್ಪ ಮುಂಚೆ ಏನಾಗಿತ್ತು, ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ವಿ. ಒಂದು ಹಸುಗೆ ಒಂದಷ್ಟು ದಾರ ಕಟ್ಟಿ ಬಿಟ್ರೆ ಅದು ಎಷ್ಟು ದೂರ ಸುತ್ತಾಡತ್ತೋ ಅಷ್ಟು ದೂರ ಫ್ರೀಡಮ್ ಇರುತ್ತೆ ಅವ್ರವ್ರ ಕರ್ಮಕ್ಕೆ, ಅದ್ರ ಲೆಕ್ಕದಲ್ಲಿ ನಾನು ಫಲ ಕೊಡ್ತೀನಿ ಅಂತ. ಈಗ ಮುಂಚೆನೆ ಅವನು ಇವ್ರಿಗೆ ಇಂತಿಂತದ್ ಆಗತ್ತೆ ಅನ್ನೋದಾದ್ರೆ, ಅವ್ರಿಗೆ ಕೊಟ್ಟಿದ್ದು ಫ್ರೀಡಮ್ ನಲ್ಲಿ ಅವ್ರ ಕರ್ಮಾನುಸಾರ ಅವ್ರಿಗೆ ಕೊಡ್ಬೇಕಾಗಿರೋ ಫಲ ಇವನೇ ಮುಂಚೆ ಹೇಳಿದಾನೆ ಅಂದ್ರೆ ಅವ್ರು ಮಾಡೋ ಕರ್ಮಕ್ಕೂನು ಫ್ರೀಡಮ್ ಇಲ್ಲ ಅಂದಂಗ ಆಗತ್ತೆ. ಅದೇ ಅದೇ ಎಲ್ಲ ಕರ್ಮಕ್ಕೂ ನಾವು ನಿಮಿತ್ತ, ಪರಮಾತ್ಮನೇ ಮಾಡಿಸೋದು. ಯಾಕೆ ಆ ರೀತಿ ಮಾಡಿಸ್ತಾನೆ ಅಂತಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಅನುಸಾರವಾಗಿ. ನೀವು ಅದನ್ನು ಕೇಳುವುದು ಪೂರ್ವ ಜನ್ಮದಲ್ಲಿ ಮಾಡಿದಿರುವಂತಹ ಕರ್ಮಕ್ಕೂ ಪರಮಾತ್ಮನೇ ಅದೇ ಅವನೇ ಮಾಡಿಸೋದು. ಕರೆಕ್ಟ್, ಹೌದಾ? ಅದನ್ನೇ ನಾನು ಅನೇಕ ಬಾರಿ ಹೇಳಿದ್ದೇನೆ. ಪರಮಾತ್ಮ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ನಮಗೆ ಕೊಟ್ಟಿಲ್ಲ. ಆದ್ರೆ ಒಂದು ಪರಮಾತ್ಮಾಧೀನವಾದ ಸ್ವಾತಂತ್ರ್ಯ ನಮಗೆ ಇದೆ. ಅರ್ಥಾತ್ ಗುರು ಹಿರಿಯರನ್ನ ಗೌರವಿಸೋದು, ಗೌರವಿಸಬೇಕು ಅನ್ನುವಂತಹ ಒಂದು ವಿನಯ, ಆ ಒಂದು ತಿಳುವಳಿಕೆ, ಅದನ್ನ ಪಡೆಯುವಂತಹ ಸ್ವಾತಂತ್ರ್ಯ ನಮಗೆ ಇದೆ. ನಮಗೆ ಬೇಕಾದಾಗ ಹೋಗಿ ತಿನ್ನಬೇಕು, ಹಸಿವಾದಾಗ ನಾನು ಏನಾದ್ರು ತಿಂದ್ರೆ ನನಗೆ ಹಸಿವು ಹೋಗುತ್ತೆ ಅನ್ನುವಂತಹ ತಿಳುವಳಿಕೆ ಇದೆ. ನನ್ನ ಹತ್ರ ಹಣ ಇಲ್ಲ, ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ತಿಳುವಳಿಕೆ ಇದೆ. ಹಣದಿಂದಲೇ ನನ್ನ ಜೀವನ ಅನ್ನುವಂತಹ ಆ ಒಂದು ತಿಳುವಳಿಕೆ ಇದೆ. ಏನು ಮಾಡದೆ ಸುಮ್ಮನೆ ಕುಳಿತರೆ ಯಾವ್ದು ಹಣ ಬರೋದಿಲ್ಲ ಅನ್ನುವಂತಹ ತಿಳುವಳಿಕೆ ಇದೆ. ಅದಕ್ಕೋಸ್ಕರವಾಗಿ ವಿದೇಶಕ್ಕೆ ಹೋಗಿ ಎಷ್ಟೋ ನಾವು ಅಂದ್ರೆ ಅರ್ಥಾತ್ ಅನೇಕ ಕಷ್ಟಗಳನ್ನ ಪಡ್ತೇವೆ. ಹಾಗೆ
ಈ ಒಂದು ಧರ್ಮ ಕಾರ್ಯವನ್ನ ಮಾಡಿದಾಗ ನಮಗೆ ಪುಣ್ಯ ಬರ್ತದೆ, ಅದರಿಂದಾಗಿ ನಮಗೆ ಈ ಜನ್ಮದಲ್ಲಿ ಆಗದೆ ಹೋದ್ರು ಕೂಡ ಮುಂದಿನ ಜನ್ಮದಲ್ಲಿಯೂ ಕೂಡ ನಮಗೆ ಅನೇಕ ಸುಖ ಸಿಗ್ತದೆ ಎನ್ನುವಂತಹ ತಿಳುವಳಿಕೆ ಇದ್ರೂ ಕೂಡ ನಾವು ಪಾಪ ಕಾರ್ಯವನ್ನ ಮಾಡ್ತೇವೆ. ಹಂಗ್ ಮಾಡ್ತೀವಿ ಸರಿ. ಅನ್ನೋದು ಅವನಿಗೆ ಗೊತ್ತಿರೋದ್ರಿಂದ ನಮಗ್ ಮುಂದೆ ಹೌದು 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 ಏನಾಗತ್ತೆ ಅನ್ನೋದು ಅವನಿಗೆ ಗೊತ್ತಿರತ್ತೆ. ಆ ಹೌದು ರೀತಿ ಅರ್ಥ ಹೌದು ಹೌದು ಮಾಡ್ಕೋಬೇಕಾದ್ರೆ ಅಲ್ವಾ? ಹೌದು ಹೌದು. ನಮಗ್ ಕೊಟ್ಟಿರೋ ಅಲ್ಪ ಸ್ವಾತಂತ್ರ್ಯದಲ್ಲಿ ಅದನ್ನ ಹೆಂಗ್ ಉಪಯೋಗಿಸ್ಕೋತೀವಿ ಅನ್ನೋದು ಹಾ, ಅವನಿಗೆ ಗೊತ್ತು. ಹೆಂಗ್ ಉಪಯೋಗಿಸ್ತೀವಿ ಅನ್ನೋದು ಹೌದು. ಹಾ, ಓಕೆ ಓಕೆ, ಸರಿ ಒಬ್ಬ ಆಚಾರ್ಯ. ಆತ್ಮನಲ್ಲಿ ಆಗಾಗ ಕ್ರಿಯೆ ಆಗಾಗ ಅದು ಬರುವಂತದ್ದು. ಕಾನ್ಫ್ಲಿಕ್ಟ್ ಆಗ್ತಾ ಇರತ್ತೆ ತಲೆನಲ್ಲಿ, ಅದಕ್ಕೋಸ್ಕರ. ಹೌದು. ಹ್ಮ್. ಸರಿ ಸರಿ ಆಚಾರ್ಯ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ಇಲ್ಲಿ ಈ ಒಂದು ಅರ್ಜುನನ ಪ್ರಶ್ನೆ, ಅದಕ್ಕೆ ಈ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಆ ಕೃಷ್ಣ. ಅದಷ್ಟು ಹೇಳ್ದ, ನಿಮಿತ್ತ ಮಾತ್ರ ಅಂತ ಹೇಳ್ಬಿಟ್ಟ. ಅಲ್ಲ ಕೃಷ್ಣ, ಮುಂದೆ ಯಾರ್ಯಾರಿದ್ದಾರೆ? ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ, ಇಂಥವರೆಲ್ಲ ಬಲಿಷ್ಠರಾದವರಿದ್ದಾರಪ್ಪ. ಒಬ್ಬೊಬ್ರು ಒಂದೊಂದು ವಿದ್ಯೆಯಲ್ಲಿ ಪಾರಂಗತರು. ದ್ರೋಣರು ನನಗೆ ಧನುರ್ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳು. ಭೀಷ್ಮರು ನನ್ನ ಪಿತಾಮಹ, ಹೌದು ಇರ್ಕೊಳ್ಳಿ, ಆದರೆ ಅವರು ಇಚ್ಛಾಮರಣಿ ಇಚ್ಛಾಮರಣಿಗಳವರು. ಜಯದ್ರಥ ಇದ್ದಾನೆ, ಅವನಿಗೆ ಒಂದು ವರ ಇದೆ, ಅವನ ತಂದೆಯ ವರ ಇದೆ. ಯಾರು ನಿನ್ನ ಶಿರಸ್ಸನ್ನ ಕಡಿದು ಭೂಮಿಯಲ್ಲಿ ಬೀಳಿಸ್ತಾರೋ ಅವರ ತಲೆ ಸೀಳಿ ಹೋಗ್ತದೆ ಅಂತ ತಂದೆ ಅವನಿಗೆ ವರ ಕೊಟ್ಟಿದ್ದಾನೆ. ಕರ್ಣನಿಗೆ ಇಂದ್ರನ ಶಕ್ತ್ಯಾಯುಧದ ಒಂದು ಇಂದ್ರನೇ ನೀಡಿರುವಂತಹ ಶಕ್ತ್ಯಾಯುಧದಿಂದ ಬಲಿಷ್ಠನಾಗಿದ್ದಾನೆ ನೋಡಿ. ಇಂದ್ರನಿಂದ ತಪಸ್ಸು ಮಾಡಿ ಅವನು ಪಡೆದಿರ್ತಾನಂತೆ. ನೆಕ್ಸ್ಟ್ ಬಂದು ಇಂದ್ರನೇ ಬಂದು ಆ ಎಲ್ಲ ಕರ್ಣಕುಂಡಲಗಳನ್ನ ಕವಚಗಳನ್ನ ಎಲ್ಲ ತೆಗೆದುಕೊಂಡು ಹೋಗೋನವನೇ. ಆದ್ರೆ ಇಂದ್ರನ ಒಂದು ಶಕ್ತಿಯೂ ಕೂಡ ಇದೆ. ಹಾಗಾದ್ರೆ ಇಂಥವರನ್ನ ಹೇಗೆ ಸಾಯಿಸಲಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ನನ್ನಿಂದ ಈಗಾಗಲೇ ಇವರು ಕೊಲ್ಲಲ್ಪಟ್ಟಿದ್ದಾರೆ. ದ್ರೋಣರು ಸತ್ತೋಗಿದ್ದಾರೆ, ಭೀಷ್ಮ, ಜಯದ್ರಥ, ಕರ್ಣ, ಅಷ್ಟೇ ಅಲ್ಲ ಅತ್ಯಂತ ವೀರರಾದ ಯೋಧರನ್ನ ನಾನು ಕೊಂದು ಬಿಟ್ಟಿದ್ದೇನೆ. ಇಂಥವರನ್ನ ನೀನು ಇನ್ನೊಮ್ಮೆ ಸುಮ್ಮನೆ ಪ್ರತ್ಯಕ್ಷವಾಗಿ ಕೊಲ್ಲು, ನಾ ಪರೋಕ್ಷವ ಕೊಂದು ಬಿಟ್ಟಿದ್ದೇನೆ. ದುಃಖಿಸಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ಶತ್ರುಗಳನ್ನ ಗೆಲ್ಲು ಅಂತ ಇದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಯಾಕೆ ಬಂತು ಅನ್ನೋದು ಮುಖ್ಯ ಅಲ್ಲ. ಈ ಒಂದು ಶ್ಲೋಕ ಯಾಕೆ ಬಂತು ಅಂತ ಹೇಳಿದಾಗ ಆದ್ದರಿಂದ ಈ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾನೆ ಯಾರು? ಕೃಷ್ಣ. ಬರ್ಕೊಳ್ಳಿ, ಮಯಾ ಹತಾಹ,
ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಂತಿರುವ ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಂತಿರುವ ದ್ರೋಣಂ ದ್ರೋಣರನ್ನು ದ್ರೋಣರನ್ನು ಭೀಷ್ಮರನ್ನು ಜಯದ್ರಥನನ್ನು ಕರ್ಣನನ್ನು ತಥಾ ಅನ್ಯಾನ್ ಅಪಿ ಹಾಗೆ ಬೇರೆ ಯೋಧವೀರಾನ್ ತ್ವಂ ಜಹಿ ವೀರರಾದ ಯೋಧರನ್ನು ತ್ವಂ ಜಹಿ ನೀನು ಕೊಲ್ಲು. ಮಾ ವ್ಯಥಿಷ್ಠ ದುಃಖಿಸಬೇಡ ಯುದ್ಧಸ್ವ ಯುದ್ಧ ಮಾಡು ರಣೇ ಯುದ್ಧದಲ್ಲಿ ಸಪತ್ನಾನ್ ಶತ್ರುಗಳನ್ನು ಜೇತಾಸಿ ಗೆಲ್ಲುವಿ. ಪ್ರಶ್ನೆ ಇದ್ರೆ ಕೇಳಿ. ನನಗನ್ಸುತ್ತೆ ನೀವು ಅಧಿಕಾರಿಗಳು ಯಾರಾದ್ರೂ ಇದ್ದೀರಾ ಇಲ್ಲಿ? ಪುರುಷರಲ್ಲಿ ಅಧಿಕಾರಿಗಳು ಅಂದ್ರೆ ಗವರ್ಮೆಂಟ್ ಅಧಿಕಾರಿಗಳ ಅಥವಾ ರೆಗ್ಯುಲರ್? ಅಲ್ಲ, ಶ್ರಾದ್ದದಲ್ಲಿ ಅಧಿಕಾರಿಗಳು. ಸಾರಿ. ಹೌದು ಆಚಾರ್ಯ. ಅಲ್ಲಿ ಕೆಲವೊಮ್ಮೆ ತರ್ಪಣ ಕೊಡಬೇಕಾದ್ರೂ ಆಯ್ತು, ಅಥವಾ ತಾಯಿಯ ಶ್ರಾದ್ದ ಅಲ್ಲಿ ಮಾಡ್ಬೇಕಾದ್ರೆ, ಅಥವಾ ಪಿತೃಪಕ್ಷದಲ್ಲಿ ಇದ್ದಾಗ ಸಾಪತ್ನ ಜನನಿ ಅಂತ ಬರ್ತದ ನೋಡಿ. ಹೌದಾ? ಹೌದು. ನನಗನ್ಸುತ್ತೆ ಇಲ್ಲಿ ನೋಡಿ, ರಣೇ ಸಪತ್ನಾನ್ ಜಹಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ರಣೇ ಸಪತ್ನಾನ್ ಜಹಿ ಅರ್ಥಾತ್ ಏನದು? ಸಪತ್ನಾನ್ ಅಂತಂದ್ರೆ ಶತ್ರುಗಳು ಅಂತ ಅರ್ಥ. ಅಂದ್ರೆ ಸಾಪತ್ನ ಜನನಿ ಅಂದ್ರೆ ಮಲತಾಯಿ ಅಂತ ಅರ್ಥ. ಹೌದಾ? ಅರ್ಥಾತ್ ಈ ಮಲತಾಯಿ ಇದ್ರೆ ಸ್ವಲ್ಪ ಶತ್ರು ಥರಾನೇ ನಮಗೆ ಟ್ರೀಟ್ ಮಾಡ್ತಾಳೆ ಅಂತ. ಎಷ್ಟು ಇದೆ ನೋಡಿ ಲಿಂಕ್. ನೋಡಿ ಅಲ್ವಾ?
ನಿಧಾನಕ್ಕೆ ನೋಡಿ ಯೋಚಿಸಿದ್ರೆ ಕರೆಕ್ಟ್. ಅಲ್ಲ, ಅದನ್ನ ಆ ರೀತಿ ನೀವು ರಿಲೇಟ್ ಮಾಡಿದಾಗ ನಿಜ ಅಲ್ವಾ? ಇಲ್ಲ ನೋಡಿ, ರಣೇ ಸಪತ್ತಾನ್ ಜೇತಾಸಿ, ಯುದ್ಧದಲ್ಲಿ ಹ್ಮ್. ಶತ್ರುಗಳನ್ನು ಗೆಲ್ಲು. ಗೆಲ್ಲು. ಹಾಗಾದ್ರೆ ಸಾಪತ್ನ ಶಬ್ದಕ್ಕೆ ಶತ್ರುಗಳು ಅಂತ ಅರ್ಥ. ಹ್ಮ್. ಸಾಪತ್ನ ಜನನಿ ಅಂತಾನೆ ಇಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ. ನಿಜ. ಹಾಗಾದ್ರೆ ಆದ್ರೆ ನಮ್ಮನ್ನ ಅವಳು ನೋಡುವಂತ ಶತ್ರುಗಳ ತರ, ಅಥವಾ ನಾವು ಅವರಿಗೆ ಶತ್ರುಗಳಾಗಬಹುದು ಏನೋ, ಹಾಗೆ ಟೋಟಲಿ ಇಬ್ಬರಲ್ಲೂ ಹಾ. ವೈರುಧ್ಯ ಇದೆ ಅಂತ ಹಾಗೆ. ನಿಜ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಹೊಸ ವಿಷಯ ಗೊತ್ತಾಯ್ತು. ಹೌದು.